ನೀವು ನಾಳೆ ಬೇಕಾದ್ರೆ ಡಿಸ್ಕಷನ್ ಕೇಳಿ. ಗೌರ್ಮೆಂಟ್ ಸ್ಟೇಟ್ಮೆಂಟ್ ಡಿಸ್ಕಷನ್ಗೆ ಅವಕಾಶ ಇಲ್ಲ. ಆಯ್ತು ನೋಡಿ, ಈಗ ಸ್ಟೇಟ್ಮೆಂಟ್ ಡಿಸ್ಕಷನ್ ಇಲ್ಲ. ನಾಳೆ ನೀವು ಬೇರೆ ಡಿಸ್ಕಷನ್ ಕೇಳಿ. ಬೇಡ ಹಾಗೆಲ್ಲ ಅಲ್ಲ, ದೇರ್ ಇಸ್ ನೋ ಪ್ರೊಸೆಸ್. ಸ್ಟೇಟ್ಮೆಂಟ್ ಎಲ್ಲ ಚರ್ಚೆ ಮಾಡ್ತಿದೆ. ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲಿ ಕೂಡ ಚರ್ಚೆ ಮಾಡ್ಲಿಕ್ಕೆ ಇಲ್ಲ. ಆದ ಕಾರಣ ನೀವು ನಾಳೆ ಬೇರೆ ಡಿಸ್ಕಷನ್ಗೆ ಹಾಗೆಲ್ಲ ನೋಡಿ. ಸ್ಟೇಟ್ಮೆಂಟ್ ಸರ್ಕಾರ ಸ್ಟೇಟ್ಮೆಂಟ್ ಕೊಟ್ಟಾಗ ಅದರ ಬಗ್ಗೆ ಮತ್ತೆ ಚರ್ಚೆಗೆ ಅದು ಸ್ಟೇಟ್ಮೆಂಟ್ ನೀವು ನಾಳೆ ಏನ್ ಬೇಕಾ ಚರ್ಚೆಗೆ ತಾನೆ. ನಾಟ್ ಕರೆಕ್ಟ್. ಆಯ್ತು, ವಿರೋಧ ಮಾಡ್ತೀರಾ ಸ್ವಾಗತ ಮಾಡ್ತೀರಾ? ವಿರೋಧ ಮಾಡ್ತೀರಾ ಸ್ವಾಗತ ಮಾಡ್ತೀರಾ? ಮಾಡ್ಕೊಳ್ಳಿ. 17%ನಲ್ಲಿ ಎಲ್ಲರೂ ಒಪ್ಪಿಗೆಯಾಗ್ತಕ್ಕಂಥ ರೀತಿಯಲ್ಲಿ ಹಂಚಿದ್ದೇವೆ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವು ಚರ್ಚೆಗೆ ಆಗ್ತದೆ. ಚರ್ಚೆ ಮಾಡ್ತೀರಿ, ಸ್ಟೇಟ್ಮೆಂಟ್ ಮೇಲೆ ಚರ್ಚೆ ಮಾಡ್ತಾರೆ. ನೀವು ಯಾಕೆ ಅರ್ಥ ಮಾಡಿಕೊಳ್ಳುದಿಲ್ಲ? ನೋಡಿ ಅಧ್ಯಕ್ಷರೇ, ನೋಡಿ ಸ್ಟೇಟ್ಮೆಂಟ್ ಮೇಲೆ ಮಾಡ್ಬೇಕು. ಗೌರ್ಮೆಂಟ್ ಸ್ಟೇಟ್ಮೆಂಟ್ ಚರ್ಚೆ ಮಾಡಕ್ಕೆ ಅವಕಾಶ ಇಲ್ಲ. ಚರ್ಚೆ ಈಗ ಒಂದು ವಿಶೇಷ ಪ್ರಕಟಣೆ. ನಾನು ನನ್ನ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ 42 ವರ್ಷ ಆಗಿದೆ. ಮಾತ್ರ ಈಗ ಹೋಗಿರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈಗಲೂ ನಿಮ್ಮಲ್ಲಿ ನೀವು ನಮಗೆ ಭಯನೇ ಇಲ್ಲ ನಿಮ್ ಕಂಡ್ರೆ. ಪಲಾಯನ ಮಾಡ್ತಾ ಇದ್ದೀರಾ. ನೀವು ಬೇರೆ ತನ್ನಿ ಚರ್ಚೆ ಮಾಡುವ. ಈಗ ವಿಧಾನ ಪರಿಷತ್ಗೆ ಹೋಗ್ಬೇಕು, ಹೋಗಿದ್ದಾರೆ. ನೋಡಿ, ನೀವು ನಾಳೆ ಚರ್ಚೆ ಮಾಡಿ ಅಲ್ಲ, ಚರ್ಚೆ ಮಾಡಿ ನಾಳೆ ಬೇಕಾದಷ್ಟು ಸರಿ ಆಗಿದೆ. ನನ್ಗೆ ಗೊತ್ತಿಲ್ಲಪ್ಪ. ಅಲ್ಲ, ನೀವು ಗೌರ್ಮೆಂಟ್ ಸ್ಟೇಟ್ಮೆಂಟ್ ಮೇಲೆ ಚರ್ಚೆ ಮಾಡಿದ್ರೆ ಅದು ಆ ಕಡೆಗೆ ಡಿಸ್ಕಷನ್. ಅದೇ ಸ್ಟೇಟ್ಮೆಂಟ್ ಹೇಗೆ ಆಗ್ತದೆ ಹೇಳಿ? ಸ್ಟೇಟ್ಮೆಂಟ್ ಕ್ಲಾರಿಫಿಕೇಶನ್ ನೀವು ನಾಳೆ ಬೇಗ ರಿಸರ್ವೇಶನ್ ನಮ್ಮ ಸರ್ಕಾರದಲ್ಲಿ ಮಾಡಿರುವಂತದ್ದು ಆಯ್ತು, ಮಾಡಿರುವಂತದ್ದು ಅದು ಆಯ್ತು. ಪುನರ್ ಏನು ರಿಸರ್ವೇಶನ್ ರಿವೈಸ್ ಮಾಡಿ ಅವರು ಹೊಸದಾಗಿ ಮಾಡಿರೋದಲ್ಲ. ಒಂದು ದೊಡ್ಡ ಪ್ರಕರಣ ನಮ್ಮ ಸರ್ಕಾರದಲ್ಲಿ ಮಾಡಿರೋದ್ರ ಬಗ್ಗೆ ನಮ್ಮ ಹೇಳಿಕೆಯನ್ನು ಕೊಡ್ಲಿಕ್ಕೆ ವಿಶೇಷ ಪ್ರಕಟಣೆ ಇದೆ. ನಮ್ಮ ಒತ್ತಾಯ ಹಿಂದೆ ಎಲ್ಲ ಮಾಡಿದಾಗ ಅವಕಾಶ ಕೊಟ್ಟಿದ್ದಾರೆ, ಬೇಕಾದಷ್ಟು ಅವಕಾಶ ಸ್ಟೇಟ್ಮೆಂಟ್ಗೆ. ಹೌದು, ಬೇಕಾದಷ್ಟು ಕೊಟ್ಟಿದ್ದಾರೆ. ನಾನ್ ಕೇಳುವಂತ ಕೊಟ್ಟಿದ್ದಾರೆ. ಆಯ್ತು, ಸುಮ್ಮನೆ ಮಾತಾಡಬೇಡ. ಏನ್ ಮಾತಾಡೋದು? ಕೂತ್ಕೊಳ್ಳಿ ಬಸಂತಪ್ಪ, ನೀ ಕೂತ್ಕೊಳ್ಳಿ. ನೀನ್ ಯಾಕೆ ಚರ್ಚೆ ಮಾಡ್ತೀಗ? ಈಗ ಧೈರ್ಯ ಇದ್ದಿದ್ರೆ ಸಿಎಂ ಅವರು ಎದುರು ಓಡಾಗಬಾರ್ದು. ನೋಡಿ, ವಿಧಾನ ಪರಿಷತ್ಗೆ ಹೋಗ್ಲಿಕ್ಕೆ ಧೈರ್ಯ ಆದ ನಂತರ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕು. ಸರ್ಕಾರ ನಮ್ಮ ಸರ್ಕಾರ ಹೋಗ್ಬೇಕು. ಬಸಂತಪ್ಪ ಹೊಸದಾಗಿ ಏನ್ ಮಾಡಿದ್ದಾರೆ ಇವ್ರು ಹೇಳ್ಬೇಕಲ್ಲ. ನಮ್ಮ ಸರ್ಕಾರ ನಾವು ಒಳ ಮೀಸಲಾತಿಯನ್ನ ತಂದಿದ್ರಿ. ನಾವು ಸದಾಶಿವ ಆಯೋಗ ಇತ್ತಲ್ಲ, ಸದಾಶಿವ ಆಯೋಗ ಇವ್ರು ನೇಮಕ ಮಾಡಿದ್ರು. ಕೊಟ್ಟಿರಲಿಲ್ಲ, ನಾವು ಕೊಟ್ಟಿದ್ದು. ಆಯೋಗಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಈ ಒಳ ಮೀಸಲಾತಿ ಚರ್ಚೆ ಮಾಡಿ ಆಯ್ತು, ನಾಳೆ ಚರ್ಚೆ ಮಾಡ್ತೀವಿ. ಈಗ ಒಂದು ವಿಶೇಷದ ಪ್ರಕಟಣೆ ಮಧ್ಯದಲ್ಲಿ ಮಾಡ್ತಾ ಇದ್ದಾನೆ. ಇಂದು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಶ್ರೀ ಡಿ ದೇವರಾಜ ಅರಸ್ರವರ 110ನೇ ಜನ್ಮ ದಿನಾಚರಣೆ. ಸುಮಾರು 4 ದಶಕಗಳಿಗೂ ಹೆಚ್ಚು ಕಾಲ ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದ ಶ್ರೀ ಡಿ ದೇವರಾಜ ಅರಸ್ರವರ ರಾಜ್ಯದ ಇತಿಹಾಸದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದವರು. ದೇವರಾಜ ಅರಸ್ರವರು ಕೇವಲ ಒಬ್ಬ ರಾಜಕಾರಣಿ ಆಗಿರಲಿಲ್ಲ, ಅವರು ದೂರಗಾಮಿಯಾಗಿ ಚಿಂತನೆ ಮಾಡಬಲ್ಲ ದಾರ್ಶನಿಕ ಹಾಗೂ ಸಮಾಜ ಸುಧಾಕರಾಗಿದ್ದರು. ಜನತಾ ಮನೆಗಳ ನಿರ್ಮಾಣ, ಮಹಿಳೆಯರು ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ವಿತರಣೆ, ನಿರುದ್ಯೋಗಿಗಳಿಗೆ ಸ್ಟೈಪೆಂಡರಿ, ಭಿಕ್ಷುಕರ ಪುನರ್ವಸತಿ ಕೇಂದ್ರ ಸ್ಥಾಪನೆ ಮಾಡಿರುವುದು ಇದಕ್ಕೆ ಒಂದು ಉದಾಹರಣೆ ಆಗಿದೆ. ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ನಾಯಕರಿಗೆ
ಜನರಿಗೆ ಅವಕಾಶ ಕೊಟ್ಟು ಸಮುದಾಯದ ರಾಜ್ಯಕ್ಕೆ ಬೀದಿಗೆ ಬಂದು ಹೋರಾಟ ಮಾಡ್ತಾ ಬೆಳೆಸಿದ ಇದ್ದಾರೆ. ಮೇರು ವ್ಯಕ್ತಿಯಾಗಿದ್ದರು. ಸುಧಾರಣೆ, ಕಾನೂನು, ಮೀಸಲಾತಿ ನೀತಿ, ಜೀತ ಪದ್ಧತಿ ನಿರ್ಮೂಲನೆ, ಮಲಹೋರ ಪದ್ಧತಿ ನಿಷೇಧ, ಋಣ ಪರಿಹಾರ ಸೇರಿದಂತೆ ಹಲವು ದಿಟ್ಟ ನಿರ್ಧಾರ ಕೈಗೊಂಡು ಅನುಷ್ಠಾನಕ್ಕೆ ತರುವ ಮೂಲಕ ರಾಜ್ಯದ ಕಾರಣಭೂತರಾಗಿದ್ದಾರೆ. ಸಾಮಾಜಿಕ ಪರಿವರ್ತನಾ ಹರಿಕಾರ ಪ್ರಗತಿಪರ ಸಾಧನೆಗಳ ಸರ್ದಾರ ದಿವಂಗತ ದೇವರಾಜ ಅವರನ್ನು ಹಾಗೂ ಅವರು ರಾಜ್ಯಕ್ಕಿಂತ ಅದ್ಭುತ ಕೊಡುಗೆಗಳನ್ನು ಅವರ ಜನ್ಮ ದಿನಾಚರಣೆ ಈ ಸಂದರ್ಭ ಸ್ಮರಿಸುವುದು ನಮ್ಮೆಲ್ಲ ಆದ್ಯ ಕರ್ತವ್ಯವಾಗಿದೆ. ಬಹುಶಃ ಯಾಕೆಂತ ಹೇಳಿದ್ರೆ ಬಹಳಷ್ಟು ನಮ್ಮ ಎಲ್ಲ ಹಿರಿಯರಿದ್ದಾರೆ. ನಾವು ಬರೀ ದಿನಾಚರಣೆ ಆಚರಣೆ ಮಾಡ್ತೇವೆ ಹೊರತು ಅದು ನಾವು ಸಂದೇಶ ಕೊಡ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಈ ರೀತಿಯ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ ಸಭೆ ಕೊಟ್ಟಿದ್ದಾರೆ. ಅವರ ವಿಶೇಷ